ಒಬ್ಬ ರಾಜ ನಿಜವಾದ ದೇವರನ್ನೇ ನಾನು ದೇವಸ್ಥಾನದಲ್ಲಿ ತಂದು ಕೂರಿಸುತ್ತೇನೆ ಎಂದು ಪ್ರಜೆಗಳ ಮುಂದೆ ಹೇಳಿದ. ಇಂದು ಆ ದೇವಸ್ಥಾನ ಭಾರತದಲ್ಲೇ ಅತ್ಯಂತ ಖ್ಯಾತ ದೇವಸ್ಥಾನ ಆಗಿದೆ. ಹಾಗಾದರೆ ಆ ದೇವಸ್ಥಾನ ಯಾವುದು, ಅದರ ಹಿಂದಿನ ಕಥೆ ಏನು ಎಂದು ನೋಡೋಣ ಬನ್ನಿ ಗೆಳೆಯರೇ. ಬಹಳ ಹಿಂದೆ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಇದ್ದ. ಅವನ ಪತ್ನಿ ಹೆಸರು ಗುಂಡೀಚ. ಈ ರಾಜ ತುಂಬಾ ಪರಾಕ್ರಮಿಯಾಗಿದ್ದ. ಲೆಕ್ಕ ಇಲ್ಲದಷ್ಟು ಯುದ್ಧಗಳನ್ನ ಗೆದ್ದಿದ್ದ. ಇಡೀ ಭೂಮಂಡಲ ಅನ್ನೋದು ಈ ರಾಜನ ಕೈಯಲ್ಲಿತ್ತು. ಅವನ ಬಳಿ ರಾಜ ಭೋಗಗಳಿತ್ತು, ಸುಖ ಸಂಪತ್ತಿತ್ತು. ಆದ್ರೆ ಆ ರಾಜನಿಗೆ ತೃಪ್ತಿ ಅನ್ನೋದು ಇರಲಿಲ್ಲ. ಆ ತೃಪ್ತಿಗಾಗಿ ಅವನೊಂದು ಸಭೆನ ಕರೀತಾನೆ. ಆ ಸಭೆಯಲ್ಲಿ ತನ್ನ ಮಂತ್ರಿಗಳೊಡನೆ ಚರ್ಚಿಸ್ತಾನೆ. ಹಾಗೆ ಒಂದು ದೇವಾಲಯವನ್ನ ನಿರ್ಮಿಸಬೇಕು ಅಂತ ನಿಶ್ಚಯಿಸ್ತಾನೆ. ಆದರೆ ಈ ದೇವಾಲಯ ಹೇಗಿರ್ಬೇಕಂದ್ರೆ ತನ್ನ ಹೆಸರನ್ನ ಚಿರಕಾಲ ನಿಲ್ಲಿಸುವಂತಿರಬೇಕು, ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳಿಬೇಕಂತ ಈ ರಾಜ ಬಯಸ್ತಾನೆ. ಇಲ್ಲಿ ಕಂಡುಬರೋಂಥ ಒಂದು ವಿಶೇಷ ಏನಂದ್ರೆ, ಯಾರಾದರೂ ದೇವಾಲಯವನ್ನ ಕಟ್ಟಿಸಿದ್ರೆ ವಿಗ್ರಹನಿಟ್ಟು ಪೂಜೆ ಮಾಡ್ಬೇಕಂತ ಬಯಸ್ತಾರೆ. ಆದ್ರೆ ಈ ರಾಜ ಮಾತ್ರ ಸಾಕ್ಷಾತ್ ಭಗವಂತನನ್ನೇ ಇಟ್ಟು ಪ್ರತಿಷ್ಠಾಪಿಸಬೇಕು, ಹಾಗೆ ಅವನ ಪೂಜೆ ಮಾಡ್ಬೇಕಂತ ಬಯಸ್ತಾನೆ. ಇದರಲ್ಲಿ ಅವನ ರಜೋಗುಣವು ಪ್ರಕಟ ಆಗುತ್ತೆ. ರಜೋಗುಣ ಅಂದ್ರೆ ನಾವೆಷ್ಟೇ ಒಳ್ಳೆ ಕಾರ್ಯವನ್ನ ಮಾಡ್ಬೇಕಂತ ಬಯಸಿದ್ರು ಗರ್ವ ಅನ್ನೋದು ನಮ್ಮನ್ನ ತಪ್ಪು ದಾರಿಗೆ ಕರೆದೊಯ್ಯುತ್ತೆ, ನಮ್ಮನ್ನ ಧರ್ಮವನ್ನ ಬಿಟ್ಟು ನಡೆಯುವಂತೆ ಮಾಡುತ್ತೆ. ಹಾಗೆ ಈ ರಾಜನಿಗೂ ಕೂಡ ಅತಿ ಆಸೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಒಂದು ದಿನ ರಾಜ ಮಲಗಿದ್ದಾಗ ಅವನ ಕನಸಿನಲ್ಲಿ ಸ್ವಯಂ ಭಗವಂತನೇ ಪ್ರಕಟ ಆಗ್ತಾನೆ. ಹಾಗೆ ಹೀಗೆ ಹೇಳ್ತಾನೆ, ನಾನು ನೀಲಾಚಲ ಎನ್ನುವಂತಹ ಬೆಟ್ಟದ ಮೇಲೆ ನೀಲ ಮಾಧವನ ರೂಪದಲ್ಲಿ ಇದ್ದೇನೆ. ಅಲ್ಲಿ ವಿಗ್ರಹವಾಗಿ ಇಲ್ಲ, ಸಾಕ್ಷಾತ್ ಭಗವಂತನ ರೂಪದಲ್ಲೇ ಇದ್ದೇನೆ ಅಂತ ಹೇಳ್ಬಿಟ್ಟು ಭಗವಂತ ಮಾಯ ಆಗ್ತಾನೆ. ಮಾರನೇ ದಿನ ಬೆಳಗ್ಗೆ ಇದ್ದಂಥ ರಾಜ ತನ್ನ ಸಂಪೂರ್ಣ ಸೈನ್ಯವನ್ನ ನೀಲಾಚಲ ಪರ್ವತದಲ್ಲಿ ಭಗವಂತನನ್ನ ಹುಡುಕಕ್ಕೆ ಕಳಿಸ್ತಾನೆ. ಹಾಗೆ ಅದ್ರ ಜೊತೆಗೆ ಅವನು ತನ್ನ ಬಲಗೈ ಅಂತಿದ್ದ ಬ್ರಾಹ್ಮಣ ವಿದ್ಯಾಪತಿಯನ್ನು ಸಮೇತ ಆ ಸೈನ್ಯದೊಂದಿಗೆ ಕಳಿಸ್ತಾನೆ. ಸೈನಿಕರು ಎಲ್ಲ ಕಡೆ ಹುಡುಕ್ತಾರೆ, ಆದರೆ ಅವರಿಗೆ ದೇವರು ಸಿಗದೇ ಇಲ್ಲ. ಎಲ್ಲರೂ ವಿಫಲರಾಗಿ ರಾಜ್ಯಕ್ಕೆ ಮರಳುತ್ತಾರೆ. ಆದರೆ ವಿದ್ಯಾಪತಿ ಮಾತ್ರ ಹಿಂತಿರುಗಲ್ಲ. ರಾಜನಿಗೂ ವಿದ್ಯಾಪತಿ ಮೇಲೆ ತುಂಬಾ ದೃಢ ನಂಬಿಕೆ ಇರುತ್ತೆ. ವಿದ್ಯಾಪತಿ ಒಬ್ಬ ಧರ್ಮಾತ್ಮ, ಅವನಲ್ಲಿ ಯಾವುದೇ ರೀತಿಯ ರಜೋಗುಣ ಇಲ್ಲ. ಅವನು ರಾಜನ ಆದೇಶವನ್ನ ಪೂರೈಸೇ ಹಿಂತಿರುಗ್ತಾನೆ ಅಂತ ರಾಜ ನಂಬಿರ್ತಾನೆ. ದೇವರನ್ನು ಹುಡುಕುತ್ತಾ ಹೋದಂಥ ವಿದ್ಯಾಪತಿಗೆ ಒಂದು ದಟ್ಟವಾದಂಥ ಕಾಡು ಸಿಗುತ್ತೆ. ಆ ಕಾಡಿನಲ್ಲಿ ಕುದುರೆಗೆ ನಡೆಯೋಕ್ಕಾಗಲ್ಲ, ಕುದುರೆ ನಿಂತುಬಿಡುತ್ತೆ. ಆಗ ಅವನು ಕುದುರೆಯನ್ನು ಅಲ್ಲೇ ಬಿಟ್ಟು ಕಾಲ್ನಡಿಗೆಯಲ್ಲಿ ಕಾಡಿನ ಒಳಗೆ ಹೋಗ್ತಾನೆ. ಅಲ್ಲಿ ಒಂದು ಸರೋವರ ಕಾಣಿಸುತ್ತೆ. ಆ ಸರೋವರದ ಬಳಿ ಒಬ್ಳು ಅಪ್ಸರೆ ಥರದ ಹುಡುಗಿ ಕಾಣಿಸ್ತಾಳೆ. ಅವಳು ಕೊಂಡು ಬುಡಕಟ್ಟಿನ ಯುವತಿಯಾಗಿರ್ತಾಳೆ. ಪ್ರತಿದಿನ ವಿದ್ಯಾಪತಿಗೆ ಆ ಯುವತಿ ಸಿಗ್ತಾ ಇರ್ತಾಳೆ. ಹೀಗೆ ಅವರಿಬ್ಬರ ನಡುವೆ ಪ್ರೇಮ ಅನ್ನೋದಾಗುತ್ತೆ. ಹಾಗೆ ಅವರ ತಂದೆ ಗೊಂಡು ಜನಾಂಗದ ಪ್ರಜಾಪತಿಯಾಗಿರ್ತಾನೆ. ಅವನು ಪ್ರತಿ ರಾತ್ರಿ ದೀಪವನ್ನು ಹಿಡ್ಕೊಂಡು ಕಾಡಿಗೆ ಹೋಗ್ತಾನೆ. ಮತ್ತೆ ಮಾರನೇ ದಿನ ಬೆಳಗ್ಗೆ ಅವನು ವಾಪಸ್ ಬರ್ತಾ ಇರ್ತಾನೆ. ಗೊಂಡು ಬುಡಕಟ್ಟಿನ ಪ್ರಜಾಪತಿ ತನ್ನ ಮಗಳನ್ನ ವಿದ್ಯಾಪತಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾನೆ. ವಿವಾಹದ ನಂತರ ವಿದ್ಯಾಪತಿ ಗಮನಿಸಿದಂಥ ಒಂದು ವಿಷಯ ಅಂದರೆ, ರಾತ್ರಿ ಆದ ಕೂಡಲೇ ಅವನ ಮಾವನ ದೇಹದಿಂದ ಅದ್ಭುತವಾದಂಥ ಸುಗಂಧಗಳು ಹೊರಸೂಸುತ್ತೆ. ಹಾಗೆ ನಡುರಾತ್ರಿ ಅವನ ಮಾವ ಎಲ್ಲಿಗೋ ತೊಂದಿಯನ್ನು ಹಿಡ್ಕೊಂಡು ಹೋಗ್ತಾನೆ ಮತ್ತು ಬೆಳಿಗ್ಗೆ ವಾಪಸ್ ಬರ್ತಾನೆ. ಯಾರ ಬಳಿ ಕೇಳಿದ್ರು ಇದಕ್ಕೆ ಉತ್ತರ ಅನ್ನೋದು ಸಿಗಲ್ಲ. ಇದೊಂಥರ ರಹಸ್ಯವಾಗಿ ಉಳಿದಿರುತ್ತೆ. ಅವನು ಭಾವುಕನಾಗಿ ನಾಟಕವನ್ನು ಆಡ್ತಾ ಅವನ ಹೆಂಡತಿ ಬಳಿ ಕೇಳ್ತಾನೆ. ಆಗ ಅವಳು ಅಸಹಾಯಕಳಾಗಿ ತನ್ನ ಪತಿಯ ಪ್ರೀತಿಗೆ ಬಿದ್ದು ಸತ್ಯವನ್ನ ಹೇಳ್ತಾಳೆ. ನನ್ನ ತಂದೆ ಪ್ರತಿದಿನ ನೀಲಾಚಲ ಬೆಟ್ಟಕ್ಕೆ ಹೋಗಿ ಸಾಕ್ಷಾತ್ ನೀಲ ಮಾಧವನ ದರ್ಶನವನ್ನು ಪಡೆದು ಹಿಂತಿರುಗ್ತಾರೆ. ಅದು ವಿಗ್ರಹ ಅಲ್ಲ, ಸ್ವತಃ ಭಗವಂತನೇ ಅಲ್ಲಿ ನೆಲೆಸಿದ್ದಾನೆ ಅಂತ ತನ್ನ ಪತಿಗೆ ತಿಳಿಸ್ತಾಳೆ. ಹೆಂಡತಿಯಿಂದ ಸತ್ಯವನ್ನ ತಿಳಿದಂತಹ ವಿದ್ಯಾಪತಿ ಅವನ ಮಾವನ ಬಳಿ ಹಠ ಹಿಡಿತಾನೆ. ನನಗೂ ಸಾಕ್ಷಾತ್ ಭಗವಂತನನ್ನ ತೋರಿಸುವ ಅಂತ ಹಠಕ್ಕೆ ಬೀಳ್ತಾನೆ. ಅಳಿಯನಿಗೆ ಇಲ್ಲ ಅನ್ನಕ್ಕಾಗದೆ ಮಾವ ಅಳಿಯನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಕಾಡಿನೊಳಗೆ ಕರ್ಕೊಂಡು ಹೋಗ್ತಾನೆ. ವಿದ್ಯಾಪತಿ ತುಂಬಾ ಬುದ್ಧಿವಂತ ಆಗಿರ್ತಾನೆ. ಅವನೊಂದಿಷ್ಟು ಸಾಸಿವೆಯನ್ನ ತೆಗೆದುಕೊಂಡು ತನ್ನ ಬಟ್ಟೆಯಲ್ಲಿ ಕಟ್ಟಿ ಒಂದು ರಂಧ್ರವನ್ನ ಮಾಡಿರ್ತಾನೆ. ಇದರಿಂದ ಅವನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಸಾಸಿವೆ ಕಾಳು ಬೀಳ್ತಾ ಹೋಗುತ್ತೆ. ಇದರಿಂದ ಅವನಿಗೆ ದಾರಿ ತಿಳಿಯೋದು ತುಂಬಾ ಸಹಾಯ ಆಗುತ್ತೆ. ಅವನ ಬಟ್ಟೆಯನ್ನ ಬಿಚ್ಚಿದ ನಂತರ ಅವನ ಕಣ್ಣು ಸಾಕ್ಷಾತ್ ನೀಲ ಮಾಧವನ ರೂಪವನ್ನೇ ಕಂಡು ಅವನು ತತ್ತರಿಸಿ ಹೋಗ್ತಾನೆ. ಮರಳಿ ಬಂದ ನಂತರ ಅವನು ತನ್ನ ಹೆಂಡತಿಯನ್ನು ಕಳೆದುಕೊಂಡು ರಾಜ್ಯಕ್ಕೆ ಮರಳುತ್ತಾನೆ ಮತ್ತು ರಾಜನಿಗೆ ಇರುವ ಸತ್ಯವನ್ನೆಲ್ಲ ತಿಳಿಸಿ ಹೇಳ್ತಾನೆ. ಸತ್ಯ
ಸತ್ಯ ತಿಳಿದಂಥ ರಾಜ ಸೈನ್ಯದ ಸಮೇತ ಗೊಂಡು ಗ್ರಾಮದ ಮೇಲೆ ದಾಳಿಯನ್ನು ಮಾಡ್ತಾನೆ. ಸಾಸಿವೆ ಬಿದ್ದಂಥ ದಾರಿಯನ್ನೇ ಅನುಸರಿಸಿ ನೀಲಾಚಲ ಬೆಟ್ಟಕ್ಕೆ ಬರ್ತಾನೆ. ಆದರೆ ಅಲ್ಲಿ ಅವನಿಗೆ ಭಗವಂತನ ದರ್ಶನ ಆಗಲ್ಲ. ಆ ಜಾಗ ಖಾಲಿ ಖಾಲಿಯಾಗಿರುತ್ತೆ. ಕೋಪದಿಂದ ಹಿಂತಿರುಗಿದಂಥ ರಾಜ ಗ್ರಾಮದ ಮುಖಂಡನನ್ನು ಶಿಕ್ಷಿಸ್ತಾನೆ ಮತ್ತು ಜೈಲಿಗೆ ಹಾಕ್ತಾನೆ. ಆದರೂ ಅವನು ಸತ್ಯವನ್ನು ಹೇಳದೇ ಇಲ್ಲ. ರಾಜ ನನಗೆ ಸತ್ಯ ತಿಳಿಯ ತನಕ, ದೇವರ ದರ್ಶನವಾಗುವ ತನಕ ನಾನು ಅನ್ನ ನೀರು ಮುಟ್ಟುವುದಿಲ್ಲ ಅಂತ ಹೇಳಿ ಸುಮ್ಮನೆ ಮಲಗಿಬಿಡ್ತಾನೆ. ಕೋಪದಲ್ಲಿ ಮಲಗಿದ್ದ ರಾಜನ ಕನಸಿನಲ್ಲಿ ಭಗವಂತ ಮತ್ತೆ ಪ್ರಕಟ ಆಗ್ತಾನೆ. ನಿನ್ನ ಪೊಗರು ಅಹಂಕಾರದಿಂದ ನಾನು ನೀಲಾಚಲವನ್ನು ಬಿಟ್ಟು ಅಲ್ಲಿಂದ ಬೇರೆ ಕಡೆಗೆ ಹೋದೆ. ನಾನು ಇಂದು ಚಕ್ರತೀರ್ಥದಲ್ಲಿ ಮರದ ಕೊರಡಿನ ರೂಪದಲ್ಲಿ ತೇಲ್ತಾ ಇದ್ದೇನೆ. ನನ್ನನ್ನು ತೆಗೆದುಕೊಂಡು ಹೋಗಿ ಒಬ್ಬ ಒಳ್ಳೆಯ ಶಿಲ್ಪಿಯ ಕೈಗೆ ಕೊಟ್ಟು ಒಂದು ವಿಗ್ರಹವನ್ನು ತಯಾರಿಸಿ ಅದನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡು ಎಂದು ದೇವರು ಅವನಿಗೆ ಆಜ್ಞೆಯನ್ನು ನೀಡುತ್ತೆ. ಮಾರನೆಯ ದಿನ ಚಕ್ರತೀರ್ಥದಲ್ಲಿ ಒಂದು ದಿವ್ಯವಂತಹ ಮರದ ದಿಮ್ಮೆ ತೇಲ್ತಾ ಇರುತ್ತೆ. ಎಷ್ಟು ಜನನ್ನ ಕಟ್ಟಿ ಎಳೆದ್ರೂ ಅದು ದಡಕ್ಕೆ ಬರ್ತಾ ಇರಲ್ಲ. ಮತ್ತೆ ರಾಜನ ಕನಸಿನಲ್ಲಿ ದೇವರು ಬರುತ್ತೆ. ಮತ್ತೆ ದೇವರು ಹೇಳುತ್ತೆ, ನೀನು ಮಾಡಿದಂಥ ಪಾಪದಿಂದ ನಾನು ನಿನ್ನ ಬಳಿಗೆ ಬರೋಕ್ಕಾಗ್ತಾ ಇಲ್ಲ. ನೀನು ಅಮಾಯಕನಾದಂತಹ ಆ ಗೊಂಡು ಮುಖಂಡನನ್ನು ಶಿಕ್ಷಿಸಿದೆ. ಪಾಪ ಅವನು ತುಂಬ ನೋವನ್ನು ಅನುಭವಿಸ್ದ. ನೀನು ಅವನ ಬಳಿಗೆ ಹೋಗಿ ಕ್ಷಮೆಯನ್ನು ಯಾಚಿಸು ಮತ್ತು ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ. ಆ ಚಕ್ರತೀರ್ಥದಲ್ಲಿ ಅವನು ಬಂದ ಕೂಡಲೇ ನಾನು ನಿನಗೆ ಒಲಿತೀನಿ ಅಂತ ದೇವ್ರು ಹೇಳುತ್ತೆ. ಮಾರನೇ ದಿನ ರಾಜ ಗೊಂಡು ಮುಖಂಡನ ಬಳಿ ಹೋಗಿ ಕ್ಷಮೆ ಯಾಚಿಸ್ತಾನೆ. ಅವನ್ನ ಕರ್ಕೊಂಡು ಆ ಮರದ ಕೊರಡಿದ್ದಂತಹ ಚಕ್ರತೀರ್ಥಕ್ಕೆ ಬರ್ತಾನೆ. ಆಗ ಆ ಮರದ ದಿಮ್ಮೆ ಹೂವಿನ ಥರ ಒಂದು ಚಕ್ರತೀರ್ಥದ ದಡಕ್ಕೆ ಬರುತ್ತೆ. ಆಗ ರಾಜನಲ್ಲಿದ್ದಂಥ ಸತ್ವಗುಣಗಳು ಪ್ರಕಟ ಆಗುತ್ತೆ. ಅವನಲ್ಲಿದ್ದಂಥ ದುರ್ಗುಣಗಳು ನಾಶ ಆಗುತ್ತೆ. ಮತ್ತು ಆ ಮರದ ದಿಮ್ಮಿಯನ್ನು ಶಿಲ್ಪವಾಗಿಸಲು ಎಷ್ಟೋ ಜನ ಶಿಲ್ಪಿಗಳು ಬರ್ತಾರೆ, ಆದರೆ ಅದು ಯಾರಿಗೂ ಸಾಧ್ಯ ಆಗಲ್ಲ. ಆಗ ಒಬ್ಬ ವೃದ್ಧ ಶಿಲ್ಪಿ, ಕೆಲವ್ರು ಹೇಳ್ತಾರೆ ವಿಷ್ಣು ಅಂತ, ಇನ್ನು ಕೆಲವ್ರು ಹೇಳ್ತಾರೆ ವಿಶ್ವಕರ್ಮ ಅಂತ. ಆ ಒಬ್ಬ ವೃದ್ಧ ಶಿಲ್ಪಿ ಹೇಳ್ತಾನೆ, ನನ್ನನ್ನು 21 ದಿನಗಳ ಕಾಲ ಒಂದು ಕೋಣೆಯಲ್ಲಿ ಈ ಮರದ ದಿಮ್ಮೆಯೊಂದಿಗೆ ಬಂಧಿಸಿಡು. ನಾನು ಇದನ್ನು ಶಿಲ್ಪವಾಗಿ ಪರಿವರ್ತಿಸಿ ನಿನ್ನ ಕೈಗಿಡ್ತೀನಿ ಅಂತ ಹೇಳ್ತಾನೆ. ರಾಜನಿಗೂ ಆ ಷರತ್ತಿಗೆ ಒಪ್ಪಿಗೆ ಆಗುತ್ತೆ. ಅವನು ಹಾಗೆ ಮಾಡ್ತಾನೆ. ಕೆಲವು ದಿನಗಳ ನಂತರ ರಾಣಿ ಗುಂಡಿಚಾಗೆ ಆತಂಕ ಆಗುತ್ತೆ. ಏನು ತಿಂದೆ ಆ ವೃದ್ಧ ಹೇಗೆ ಬದುಕಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ರಾಜನೊಡನೆ ಮಾತಾಡ್ತಾಳೆ ಮತ್ತು ರಾಜನನ್ನು ಕರ್ಕೊಂಡು ಹೋಗ್ಬಿಟ್ಟು ಬಾಗಿಲನ್ನು ತೆಗೆದೇ ಬಿಡ್ತಾಳೆ. ಆಗ ಶಿಲ್ಪಿ ಮಾಯ ಆಗಿ ಹೋಗ್ತಾನೆ. ಆಗ ಕೇವಲ ಅರ್ಧಕ್ಕರ್ಧ ಕೆತ್ತಿದ ಮೂರ್ತಿಗಳು ಮಾತ್ರ ಅಲ್ಲಿರುತ್ತೆ. ಇದನ್ನು ಕಂಡು ರಾಜನಿಗೆ ತುಂಬ ದುಃಖ ಆಗುತ್ತೆ. ಆಗ ಒಂದು ಆಕಾಶವಾಣಿ ಕೇಳುತ್ತೆ, ಇದೇ ನನ್ನ ಸಂಪೂರ್ಣ ರೂಪ, ಇದನ್ನೇ ಪ್ರತಿಷ್ಠಾಪಿಸು ಎಂದು. ಹೀಗೆ ಶ್ರೀ ಪುರಿ ಜಗನ್ನಾಥ ದೇವಾಲಯ ಸ್ಥಾಪಿತ ಆಗುತ್ತೆ ಮತ್ತು ರಾಜನ ಆಸೆಗಳು ಈಡೇರುತ್ತೆ. ಅವನ ಹೆಸರು ಅಮರವಾಗಿ ನಿಲ್ಲುತ್ತೆ. ಆ ದೇವಾಲಯದಲ್ಲಿ ಸಾಮಾನ್ಯ ವಿಗ್ರಹಗಳಲ್ಲ, ಸಾಕ್ಷಾತ್ ಭಗವಂತನೇ ವಿರಾಜಮಾನನಾಗಿದ್ದಾನೆ. ಇದು ಕೃತಯುಗದ ಕಥೆಯಾಗಿದೆ ಸ್ನೇಹಿತರೆ. ಅಂದಿನಿಂದ ಇಂದಿನವರೆಗೂ ರಥಯಾತ್ರೆ ನಡೆಯುತ್ತಾ ಬಂದಿದೆ. ನೀವು ಎಂದಾದರೂ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಇದು ಕೇವಲ ಪುರಾಣ ಕಥೆಯಲ್ಲ, ನಿಜವಾಗಿ ನಡೆದ ಐತಿಹಾಸಿಕ ಸತ್ಯ. ಎಷ್ಟೋ ಸುಳ್ಳು ಕಥೆಗಳು ಹರಡಿವೆಯಾದರೂ ಇದು ನಿಜವಾದ ಕತೆ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಜೈ ಜಗನ್ನಾಥ್.